ಸಾಮಾನ್ಯವಾಗಿ ಎಲ್ಲ ಋತುಮಾನಗಳಲ್ಲೂ ಕೂಡ ಹಣ್ಣು ತರಕಾರಿಗಳನ್ನು ಯಾವುದೇ ಒಂದು ಭಯವಿಲ್ಲದೆ ಸವಿಯಬಹುದು. ಅವು ದೇಹಕ್ಕೆ ಉತ್ತಮ ಪೋಷಕಾಂಶಗಳನ್ನು ನೀಡುವುದರ ಜೊತೆಗೆ ನಮ್ಮನ್ನು ಆರೋಗ್ಯಕರವಾಗಿ ಇಡುತ್ತವೆ. ಆದರೆ ಅದೇ ಹಣ್ಣು ತರಕಾರಿಗಳನ್ನು ಅತಿಯಾಗಿ ತಿಂದರೆ ಅಥವಾ ತಪ್ಪಾದ ಸಂಯೋಜನೆ ಮಾಡಿ ತಿನ್ನುವುದರಿಂದ ಅಜೀರ್ಣ, ಭೇದಿ ಮತ್ತು ಇನ್ನಿತರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಹಾಗಾದ್ರೆ ಯಾವ ಹಣ್ಣು ಅಥವಾ ತರಕಾರಿಯ ಜೊತೆ ಯಾವುದು ಬೆರೆಯುವುದಿಲ್ಲ ಎಂಬುದನ್ನು ತಿಳಿಯೋಣ ಬನ್ನಿ. ಮೊದಲನೇದಾಗಿ ಪೇರಳೆ ಮತ್ತು ಬಾಳೆಹಣ್ಣು. ಈ ಎರಡು ಹಣ್ಣುಗಳು ಕೂಡ ಆರೋಗ್ಯಕ್ಕೆ ಬಹಳ ಒಳ್ಳೆಯದು, ಜೊತೆಗೆ ವಿಶೇಷ ಪೋಷಣೆಯನ್ನು ಕೂಡ ನೀಡುತ್ತವೆ. ಆದರೆ ಅವುಗಳನ್ನು ಒಟ್ಟಿಗೆ ತಿನ್ನಬಾರದು, ಏಕೆಂದರೆ ಇವುಗಳನ್ನು ಒಟ್ಟಿಗೆ ಸೇವನೆ ಮಾಡುವುದರಿಂದ ಆಮ್ಲವಾದಿ, ವಾಕರಿಕೆ, ಉಬ್ಬರ, ಅನಿಲ, ನಿರಂತರವಾದಂತಹ ತಲೆನೋವು ಸೇರಿದಂತೆ ಇನ್ನಿತರ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಎನ್ನುತ್ತಾರೆ ತಜ್ಞರು. ಎರಡನೇದಾಗಿ ಕಿತ್ತಾಳೆ ಮತ್ತು ಕ್ಯಾರೆಟ್. ಕ್ಯಾರೆಟ್ ಮತ್ತು ಕಿತ್ತಾಳೆಯ ಸಂಯೋಜನೆಯು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಕಿತ್ತಾಳೆ ಮತ್ತು ಕ್ಯಾರೆಟ್ನಲ್ಲಿ ಇರುವ ಪೋಷಕಾಂಶಗಳು ಸಾಮಾನ್ಯವಾಗಿ ಒಂದೇ ಬಗೆಯಲ್ಲಿರುತ್ತವೆ. ಇವುಗಳನ್ನು ಜೊತೆಯಲ್ಲಿ ಸೇವಿಸಿದಾಗ ಎದೆಯುರಿ, ಮೂತ್ರಪಿಂಡದ ಸಮಸ್ಯೆ, ಇನ್ನು ಹೊಟ್ಟೆಯಲ್ಲಿ ಉರಿ ಮತ್ತು ಆಮ್ಲೀಯತೆ ಉಂಟಾಗಬಹುದು. ಮೂರನೇದಾಗಿ ನೋಡಬೇಕಾದ್ರೆ ಬಾಳೆಹಣ್ಣು ಮತ್ತು ಪಪಾಯಿ. ವಿಭಿನ್ನ ಸ್ವಭಾವದ ಈ ಎರಡು ಹಣ್ಣುಗಳನ್ನು ಒಟ್ಟಿಗೆ ತಿನ್ನುವುದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎಂದು ವೈದ್ಯರು ಹೇಳ್ತಾರೆ. ಇದು ವಾಂತಿ, ಅಲರ್ಜಿ, ಅಜೀರ್ಣದಂತಹ ಸಮಸ್ಯೆಗಳನ್ನು ಕೂಡ ಉಂಟು ಮಾಡಬಹುದು. ಬಾಳೆಹಣ್ಣು ಮತ್ತು ಪಪಾಯಿಯನ್ನು ಒಟ್ಟಿಗೆ ತಿನ್ನುವುದರಿಂದ ಅಸ್ತಮಾ ಮತ್ತು ಇತರ ಉಸಿರಾಟದ ತೊಂದರೆಗಳನ್ನು ಕೂಡ ಉಂಟಾಗಬಹುದು ಎಂದು ಹೇಳಲಾಗುತ್ತೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ನಮ್ಮ ಪೇಜ್ಗೆ ಫಾಲೋ ಮಾಡಿ.